ನಾನಿವತ್ತು ಇರ್ತಕ್ಕಂಥದ್ದು ತುಮಕೂರು ಶಿವಮೊಗ್ಗ ರಸ್ತೆಯ ಕಾಮಗಾರಿಯ ಒಂದಿಷ್ಟು ವ್ಲಾಗ್ಸ್ ಮಾಡೋಣ ಅಂತೇಳಿ ಬಂದಿದ್ದೀನಿ. 1 ವರ್ಷಗಳ ಒಳಗಾಗಿ ಈ ಒಂದು ಕೆಲಸವನ್ನ ಮುಗಿಸ್ತೀವಿ ಅಂತೇಳಿ. ಆಗಲ್ಲ ಆಗಲ್ಲ. ಸೊ ಆ ಒಂದು ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ದೆ, ಈ ಒಂದು ಕಾಮಗಾರಿ ಕುಂಠಿತ ಆಗಿದೆ. ಬಿಫೋರ್ ಕೋವಿಡ್ ಸ್ಟಾರ್ಟ್ ಆಗಿದ್ದು 2019. ತುಂಬಾ ಚೆನ್ನಾಗಿದೆ. ಆದ್ಮೇಲೆ ನಾನಿವತ್ತು ಇರ್ತಕ್ಕಂಥದ್ದು ತುಮಕೂರು ಶಿವಮೊಗ್ಗ ರಸ್ತೆಯ ಕಾಮಗಾರಿಯ ಒಂದಿಷ್ಟು ವ್ಲಾಗ್ಸ್ ಮಾಡೋಣ ಅಂತೇಳಿ ಬಂದಿದ್ದೀನಿ. 206 ಏನಿದೆ ತುಮಕೂರು ಶಿವಮೊಗ್ಗ. ನಮ್ಮ ಒಂದು ನವಿ ಟೈಮ್ಸ್ ಸಾಮಾಜಿಕ ಜಾಲತಾಣದ ಅಲ್ಲಿ ನಾನು ಸಾರ್ವಜನಿಕರ ಪರವಾಗಿ ಒಂದಿಷ್ಟು ವಿಚಾರಗಳನ್ನ ನಾನು ಮನವಿಯನ್ನ ಮಾಡಿದ್ದೆ. ಸೊ ಆ ಒಂದು ಪತ್ರಗಳನ್ನ ನಾನು ನಿಮಗೆ ತೋರಿಸಿದ್ದೆ, ನಗರದ ಸಮಸ್ಯೆ ಅಂತ ಹೇಳಿ. ಸೊ ಆ ಒಂದು ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ದೆ, ಈ ಒಂದು ಕಾಮಗಾರಿ ಕುಂಠಿತ ಆಗಿದೆ, ಒಂದಿಷ್ಟು ಚಾಲನೆಯನ್ನ ಮಾಡಿ ಒಂದಿಷ್ಟು ಸ್ಪೀಡ್ ಮಾಡಿ ವರ್ಕ್ ಅನ್ನ ಅಂತ ಹೇಳಿ ಅವರಿಗೆ ನಿರ್ದೇಶನವನ್ನ ನೀಡಬೇಕು ಅಂತ ಹೇಳಿ ಮಾನ್ಯ MP ಅವರು ಸೋಮಣ್ಣನವರಿಗೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಸೊ ಅವರು ಕೂಡ ಮುಂಚೆನೆ, ನಾವು ಮನವಿಯನ್ನ ಕೊಡೋದಕ್ಕಿಂತ ಮುಂಚೆನೆ ಸ್ಟೇಜ್ ಮೇಲೆ ಹೇಳಿದ್ರು, 1 ವರ್ಷಗಳ ಒಳಗಾಗಿ ಈ ಒಂದು ಕೆಲಸವನ್ನ ಮುಗಿಸ್ತೀವಿ ಅಂತ ಹೇಳಿ. ನಾನು ಮತ್ತೆ ನಮ್ಮ ಸ್ನೇಹಿತರು ಒಂದಿಷ್ಟು ಈ ಕೆಲಸ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ನಾವು ನೋಡೋದಿಕ್ಕೆ ಬಂದಿದ್ದೀವಿ. ನೋಡೋಣ. ಈಗ ಕೋಟ್ನಾಯಕನಹಳ್ಳಿಯಿಂದ ಪ್ರಾರಂಭ ಮಾಡಿದೀವಿ. ಬಹುಶಃ ಕಬ್ಬಣದ ಸೇತುವೆ, ಏನು ಮಡೆನೂರ್ ಗೇಟ್ ಅಂತ ಕರಿತೀವಿ ನಾವು, ಅಲ್ಲಿ ಕಾಲೇಜ್ ಬರ್ತದೆ, ಅಲ್ಲಿವರೆಗೂ ನೋಡೋಣ ಯಾವ ರೀತಿ ಆಗಿದೆ ಕೆಲಸ ಕಾಮಗಾರಿ ಅಂತ ಹೇಳಿ ನೋಡೋಣ. ಯಾಕೆಂದ್ರೆ ಬಿಫೋರ್ ಕೋವಿಡ್ ಸ್ಟಾರ್ಟ್ ಆಗಿದ್ದು 2019 ಐ ಥಿಂಕ್. ಆ ಸಂದರ್ಭದಲ್ಲಿ ಮುದ್ದನ್ಮೇಗೌಡರು ಇದ್ದಿದ್ದು. ಅವರ ಒಂದು ಸಂದರ್ಭದಲ್ಲಿ ಅವರು ಲೋಕಸಭಾ ಸದಸ್ಯರಾದಂಥ ಸಂದರ್ಭದಲ್ಲಿ ಕಾಮಗಾರಿ ಪ್ರಾರಂಭ ಆಯಿತು. ನೋಡೋಣ ಯಾವ ರೀತಿ ಇದೆ, ಬನ್ನಿ ನೋಡೋಣ. ಆದ್ಮೇಲೆ ನೋಡಿ, ಇದು ಚಿಕ್ಕನಾಯಕನಹಳ್ಳಿಗೆ ಹೋಗ್ತಕ್ಕಂಥ ರಸ್ತೆ. ಸೊ ನಾನು ಅವಾಗಲೇ ಹೇಳಿದೆ, ಬಂಡಿಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಿಂದ ಚಿಕ್ಕನಾಯಕನಹಳ್ಳಿಗೆ ಹೋಗ್ತಕ್ಕಂಥ ರಸ್ತೆ ಅಂತೇಳಿ. ಸೊ ಇದು ಕೆಳಗಡೆ ನೀವೇನ್ ರಸ್ತೆ ನೋಡ್ತಾ ಇದ್ದೀರಾ, ಈ ಒಂದು ರಸ್ತೆ ಅಂಡರ್ ಪಾಸ್ ಏನಿದೆ, ಇದು ಚಿಕ್ಕನಾಯಕನಹಳ್ಳಿಗೆ ಹೋಗ್ತಕ್ಕಂಥ ರಸ್ತೆ. ಸೊ ಈ ಮುಂದೆ ಫಸ್ಟ್ ಒಂದು ಊರು ಸಿಗ್ತದೆ, ಕಲ್ಲೇಗೌಡನ ಪಾಳ್ಯ ಅಂತೇಳಿ, ಮಾನ್ಯ ಈಗಿರ್ತಕ್ಕಂಥ ಕೆ ಷಡಾಕ್ಷರಿಯವರ ಊರದು. ಸೊ ಈ ಒಂದು ರಸ್ತೆ ಡೈರೆಕ್ಟ್ ಕಲ್ಲೇಗೌಡನ ಪಾಳ್ಯದಿಂದ ಅದು ನೆಕ್ಸ್ಟ್ ಒಂದು ಎತ್ತಿನಹೊಳೆ ಪ್ರಾಜೆಕ್ಟ್ ಬರುತ್ತೆ. ಅದರಿಂದ ಮುಂದೆ ಹೋದ್ರೆ ಚಿಕ್ಕಮಾರ್ಪನಹಳ್ಳಿ, ದೊಡ್ಡಮಾರ್ಪನಹಳ್ಳಿ, ಈ ರೀತಿ ಹಳ್ಳಿಗಳು ಸಿಗ್ತದೆ. ಈರ್ಲಿಗೆರೆ, ಈ ರೀತಿ ಮುಂದೆ ಹೋದ್ರೆ ಶೆಟ್ಟಿಕೆರೆಯಿಂದ ಮುಂದೆ ಚಿಕ್ಕನಾಯಕನಹಳ್ಳಿ ಸಿಗ್ತದೆ. ಇದು ಬಹುಶಃ ನೀವು ಅಲ್ಲಿ SLN ಚೌಟ್ರಿ ಏನ್ ನೋಡ್ತೀರಾ, ಕೋಡಿ ಸರ್ಕಲ್ ಇಂದ ಬಂದು ಆ ಒಂದು ಜಾಗದಲ್ಲಿ ಬಂದ್ರೆ ಎಡಭಾಗಕ್ಕೆ ತಗೊಂಡ್ರೆ ಇದು ಮೀಸೆ ತಿಮ್ಮನಹಳ್ಳಿಗೆ ಹೋಗ್ತಕ್ಕಂಥ ರಸ್ತೆ. ಇದು ಈ ಒಂದು ದಾರಿ ಮೀಸೆ ತಿಮ್ಮನಹಳ್ಳಿಗೆ ಹೋಗ್ತದೆ. ಸೊ ಇಲ್ಲಿಂದ ಬರ್ತದೆ. ಇಲ್ಲೊಂದು ಸ್ಮಶಾನ ಕೂಡ ಇದೆ. ಇದು ಸ್ಮಶಾನ ಈಗ ಕಾರ್ಯನಿರ್ವಹಿಸ್ತಾ ಇಲ್ಲ. ಬಹುಶಃ ಲಾಸ್ಟ್ ಒಂದು ವ್ಲಾಗ್ ಮಾಡಿದ್ವಿ, ಅದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನವಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್, ಇನ್ಸ್ಟಾ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿಪ್ಟೂರು ಬಹುಶಃ ಏಷ್ಯಾ ಖಂಡದ ಅತಿ ದೊಡ್ಡ ಮಾರುಕಟ್ಟೆಯನ್ನು ಹೊಂದಿರತಕ್ಕಂಥ ನಮ್ಮ ತಿಪ್ಟೂರು ಕೊಬ್ಬರಿಗೆ ಒಂದಕ್ಕೆ ಫೇಮಸ್ ಅಂತ ಅಲ್ಲ, ಅತಿ ಹೆಚ್ಚು ನೀವು ಏನ್ ನೋಡಿದಿರಾ ಡೆಸಿಕೇಟ್ ಕೋಕೋನಟ್ ಪೌಡರ್ ಅಥವಾ ಕಾಯಿ ಪೌಡರ್ ಅಂತ ನಾವೇನ್ ಕರಿತೀವಿ, ಇಲ್ಲಿಂದನೇ ಜಾಸ್ತಿ ಎಕ್ಸ್ಪೋರ್ಟ್ ಆಗೋದು, ತಿಪ್ಟೂರಲ್ಲೇನೆ. ಸೊ ಅದರಲ್ಲೂ ಕೂಡ ನಮ್ಮ ತಿಪ್ಟೂರಲ್ಲಿ ಸಾಕಷ್ಟು ತೆಂಗು ಪ್ರಧಾನವಾದಂಥ ನಮ್ಮ ಭೂಪ್ರದೇಶ. ಅದರಲ್ಲಿ ಕಾಯಿ ಫ್ಯಾಕ್ಟ್ರೀಸ್ಗಳನ್ನ ನೀವು ಜಾಸ್ತಿ ನೋಡ್ಬೋದು. ನೀವು ಇದೆಲ್ಲ ಕಾಯಿ ಫ್ಯಾಕ್ಟ್ರೀಸ್ಗಳೇ. 100 ಕುಟುಂಬಗಳಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿಸ್ತಕ್ಕಂಥ ಕಾಯಿ ಫ್ಯಾಕ್ಟ್ರಿ. ನಮ್ದೊಂದು ನಿವೇದನೆ ಇಷ್ಟೇ, ಉದ್ಯಮ ಕ್ಷೇತ್ರದಲ್ಲಿರೋರಿಗೆ ಒಂದಿಷ್ಟು ಅವಕಾಶ ಕೊಡಿ, ಅವರೇನೆ ಮುಂದೆ ಒಂದಿಷ್ಟು ಸಾಕಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾರೆ. ಎಷ್ಟು ಚೆನ್ನಾಗೈತೆ ನೋಡ್ರಿ. ಮಾನವ ನಿರ್ಮಿತ ರಸ್ತೆ, ಮಾನವ ನಿರ್ಮಿತ ತಡೆ ಗೋಡೆಗಳು,
ಲಾರಿಗಳು, ಜಾಗಗಳು ಎಲ್ಲವೂ ಖಾಲಿ ಖಾಲಿ. ಮುಂದೆ ಒಂದಿನ ತುಂಬಾ ಬ್ಯುಸಿ ಆಗುವಂತಕ್ಕಂಥ ಕ್ಷೇತ್ರ ಇದು. ನೋಡ್ಕೊಬಿಡಿ, ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿದೆ, ಈಗ ಕಾಮಗಾರಿ ಪ್ರಗತಿಯಲ್ಲಿದೆ. ಸೊ ಅಲ್ಲಿ ಮೇಲೆ ಏನ್ ಫ್ಲೈಓವರ್ ನೋಡಿದ್ರಿ, ಅದು ಉಳಿಯಾರ್ಗೆ ಹೋಗ್ತಕ್ಕಂಥ ರಸ್ತೆ, ಬೈರ್ನಾಯಕನಹಳ್ಳಿ ಮಾರ್ಗವಾಗಿ. ಈ ಸೈಡ್ ಮಂಜುನಾಥ್ ನಗರ, ಈ ರೀತಿಯಾದಂಥ ಏರಿಯಾಗಳು ಬರುತ್ತೆ. ಬಹುಶಃ IB ಸರ್ಕಲ್ ನಿಂದ ಬಂದ್ರೆ ನೇರವಾಗಿ ಸಿಗ್ತದೆ, ಸಿಗ್ತದೆ. ನಾವೇನೋ ಇಲ್ಲಿ ದೊಡ್ಡದಾಗಿ ರಸ್ತೆ ಐತೆ ಅಂತ ಬಂದಿದೀವಿ. ಓಹೋ, ತುಂಬಾ ತುಂಬಾ ಚೆನ್ನಾಗಿದೆ, ಆಗಲ್ಲ ಆಗಲ್ಲ ಆಗಲ್ಲ. ಇದು ಸರ್ವಿಸ್ ರಸ್ತೆ. ಏನ್ ಹೈವೇಯಿಂದ ಬಂದು ನಾವು ಸರ್ವಿಸ್ ರಸ್ತೆ ಮೇಲ್ಭಾಗಕ್ಕೆ ಬಂದ್ರೆ, ಎಡಗಡೆ ಹೋದ್ರೆ IB ಸರ್ಕಲ್ಗೆ ಹೋಗ್ತೀರಾ, ಬಲಗಡೆ ಹೋದ್ರೆ ಬೈರ್ನಾಯಕನಹಳ್ಳಿ ಮಾರ್ಗವಾಗಿ ಉಳಿಯಾರು ರಸ್ತೆಗೆ ಹೋಗ್ತಕ್ಕಂಥ ಜಾಗ ಇದೆ. ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿರೋ ರೋಡು ಅಲ್ಲಿ ಕಟ್ ಆಫ್ ಆಗಿದ್ದು ಇಲ್ಲಿಂದ ಜಾಯಿನ್ ಆಗ್ತಾ ಇದೆ. ಸೊ ಮಧ್ಯ ಒಂದು ಅಟ್ಲೀಸ್ಟ್ ಒಂದು 500 ಮೀಟರ್ಸು ರೋಡ್ ಕನ್ಸ್ಟ್ರಕ್ಷನ್ ಇತ್ತು, ಹಂಗಾಗಿ ಬರೋಕ್ಕಾಗಲಿಲ್ಲ. ಹಿಂಗೆ ಅಡ್ಡ ಬಂದಿದ್ದೀವಿ. ಗೋವಿಂದಪುರ ಸರ್ಕಲ್ ನಿಂದ ಬಂದ್ರೆ ಇದು ಸೀದಾ ನೋಡಿ, ಇಲ್ಲಿಂದ ಹೊನವಳ್ಳಿಗೆ ಹೋಗ್ತಕ್ಕಂಥ ರಸ್ತೆ ಇದು. ಬಿದ್ರೆಗುಡಿ ಮಾರ್ಗವಾಗೂ ಬರ್ಬೋದು, ಬಟ್ ಇಲ್ಲಿಂದ ಅಡ್ಡ ರಸ್ತೆಯಲ್ಲಿ ಹೋಗ್ಬೋದು. ಇದು ಹತ್ರ ಆಗ್ತದೆ. ತಿಮ್ಲಾಪುರ ಮಾರ್ಗವಾಗಿ ಕೊಬ್ಬರಿದೊಡ್ಡಯ್ಯನಪಾಳ್ಯ ಇವನ್ ಮಾರ್ಗವಾಗಿ ಹೋಗ್ಬೋದು. ಯಾರಾದ್ರೂ ಶಾರ್ಟ್ ಮೂವೀಸ್ ಡೈರೆಕ್ಷನ್ ಮಾಡೋದಾದ್ರೆ ಒಳ್ಳೆ ಲೊಕೇಶನ್ ತಗೋಬಹುದು. ಚೆನ್ನಾಗೈತೆ ಜಾಗ. ವೆಡ್ಡಿಂಗ್ ಶೂಟ್ಸ್ ಮಾಡ್ಬೋದು, ಬಟ್ ನೇಚರ್ ಸಿಗಲ್ಲ, ರಸ್ತೆ ಸಿಗುತ್ತೆ ಅಷ್ಟೇ. ಈಗ ನಾವು ವಿಡಿಯೋ ನೋಡ್ತಾ ಇದ್ರ, ನಿಮಗೆ ಬಹುಶಃ ಸಾಕಷ್ಟು ಒಂದಿಷ್ಟು ಅಡ್ಡವಾದಂಥ ರಸ್ತೆಗಳನ್ನ ಪರಿಚಯ ಮಾಡಿಕೊಟ್ವಿ. ತಿಪ್ಟೂರಿಂದ ಯಾವ್ಯಾವ ಗ್ರಾಮಗಳಿಗೆ ಮತ್ತೆ ಸಿಟಿಗಳಿಗೆ ಟಚ್ ಆಗ್ತಕ್ಕಂಥ ಇದನ್ನ. ಸೊ ಈಗ ನಾವಿರ್ತಕ್ಕಂಥದ್ದು ಏನು ಎಂಡಿಂಗ್ ಪಾಯಿಂಟ್ ಅಲ್ಲಿ ಇದೀವಿ. ಆಲ್ಮೋಸ್ಟ್ ಎಂಡಿಂಗ್ ಪಾಯಿಂಟ್ ಎಲ್ಲಿ ಅಂತಂದ್ರೆ ಕಬ್ಣ ಸೇತುವೆ. ನಮ್ಮ ತಿಪ್ಟೂರಿನ ಒಂದು ವಿಚಾರ ಲಾಸ್ಟ್ ಒಂದಿಷ್ಟು ಕಬ್ಣ ಸೇತುವೆಗೆ ಟಚ್ ಆಗುತ್ತೆ. ಇದು ನೋಡ್ಬೋದು, ಇಲ್ಲಿ ಒಂದು ಬೈಲಿಗಲ್ ಸಿಕ್ತು, ನಾವು ನಿಂತ್ಕೊಳ್ಳೋಣ ಅಂತ ಬಂದು. ಅರಸೀಕೆರೆ 18 ಕಿಲೋಮೀಟ್ರು, ಮಂಗಳೂರು 235. ಬಹುಶಃ ಮಂಗಳೂರು ಬಾಣಾವರ ವಯ ಅಲ್ಲಿ ಆ ಕಡೆ ಟಚ್ ಆಗ್ಬೋದು ಅಂತ ಅನ್ಕೊಂತೀನಿ. ಸೊ ಇಲ್ಲಾಂದ್ರೆ ಬಹುಶಃ ಬೇರೆ ಬೇರೆ ಕನೆಕ್ಟಿವಿಟಿ ರೋಡು ಆಗುತ್ತೆ. ಇದರಿಂದನೂ ಹೋಗ್ಬೋದು, ಚಿಕ್ಕಮಂಗ್ಳೂರು ಕಡೆಯಿಂದನೂ ಹೋಗ್ಬೋದು. ಹೋದ್ರೆ ಒಂದಿಷ್ಟು ಟಚಿಂಗ್ಸ್ ಅಲ್ಲ, ಅದಾದ್ಮೇಲೆ ಭದ್ರಾವತಿ ಕಡೆಯಿಂದ ಹೋಗ್ಬೋದು. ಲಾಸ್ಟ್ ಇದು ಕಾಣುತ್ತೆ, ನಾವು ಅಲ್ಲಿ ಹೋಗ್ತೀವಿ, ತೋರಿಸ್ತೀವಿ ನಿಮ್ಗೆ. ಅದು ಕಬ್ಬಿಣದ ಸೇತುವೆ ಲಾಸ್ಟ್, ಅದು ಡೆಡ್ ಪಾಯಿಂಟ್, ಅದು ರೈಲ್ವೆ ಇದು. ಸೊ ಇದು ರಸ್ತೆಯ ಒಂದಿಷ್ಟು ಫುಲ್ ವ್ಲಾಗ್. ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದು ಹೇಳಿ, ಅಥವಾ ಅಕ್ಕಪಕ್ಕ ಗ್ರಾಮಗಳು ನಿಮ್ದು ಯಾವ್ದಾದ್ರು ಗ್ರಾಮ ಇದ್ರೆ ಖಂಡಿತ ತಿಳಿಸಿ. ಸೊ ನವಿ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೆಕ್ಸ್ಟ್ ಯಾವ್ದು ಕಂಟೆಂಟ್ ಬೇಕು ಕಾಮೆಂಟ್ ಮಾಡಿ, ಆ ಕಂಟೆಂಟ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ. ಸೊ ಈಗ ಹತ್ರ ನಾವೀಗ ಕಬ್ಬಿಣದ ಸೇತುವೆ ಏನಿದೆ ಅಲ್ಲಿಗೆ ಬಂದ್ವಿ. ನೋಡ್ಬೋದು, ನಿಮಗೆ ಕಾಣಿಸ್ತಾ ಇದೆ. ಒಂದು ತುಂಬಾ ಸುಂದರವಾದಂತ ವೀವಿಂಗ್ ಪಾಯಿಂಟ್ ಇದು, ಚೆನ್ನಾಗಿದೆ. ಸೊ ನೋಡೋಣ ಇದೇನಾದ್ರು ಕನೆಕ್ಟ್ ಆಗಿದೆಯಾ ಇಲ್ವಾ, ನೋಡೋಣ ಹೇಗಿದೆ ಅಂತ ಹೇಳಿ. ಸೊ ಇದು ರೈಲ್ವೆ ಹಳಿ. ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಸಾಕ್ತಕ್ಕಂಥವ್ರು, ಚಿತ್ರದುರ್ಗ ಸಾಕ್ತಕ್ಕಂಥವ್ರು, ಶಿವಮೊಗ್ಗ ಸಾಕ್ತಕ್ಕಂಥ ಸಾಕಷ್ಟು ರೈಲಿನ ಮಾರ್ಗ ಈ ಒಂದು ಕಬ್ಬಿಣದ ಸೇತುವೆ ಕೆಳಗಡೆ ಏನ್ ರೈಲ್ವೆ ಹಳಿ ಕಾಣ್ತಾ ಇದೆ, ಈ ಒಂದು ರೈಲ್ವೆ ಹಳಿಯ ಮುಖಾಂತರವೇ ರೈಲು ಸಾಕ್ತದೆ. ರೈಲ್ವೆ ಹಳಿ ಬಿಟ್ಟು ಬೇರೆ ತರ ಸಾಗುತ್ತಾನೆ ಅಂತ ಕಾಮೆಂಟ್ ಹಾಕ್ಬಿಡ್ರಿ. ಎಕ್ಸಾಕ್ಟ್ಲಿ ಒಂದು ವಿಚಾರ ತಿಳಿಸ್ತೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ವೀವಿಂಗ್. ಇದು ಫ್ಯೂಚರ್ ಇದು ಕೂಡ ಒಂದು ಫೋಟೋ ಕ್ಯಾಪ್ಚರಿಂಗ್ ಏರಿಯಾ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಒಂದು ಅನಿಸಿಕೆ. ಸೊ ಐ ಥಿಂಕ್ ನನ್ನ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಹತ್ತತ್ರ ನಾವು ನಮ್ಮ ತಿಪ್ಟೂರಿನ ಗಡಿ ಭಾಗವನ್ನ ತಲುಪಿದೀವಿ ಅಂತ ನಾನು
ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇಟ್ಸ್ ಕಂಪ್ಲೀಟ್ ರೋಡ್ ಕಂಪ್ಲೀಟ್ ಆಗಿದೆ. ಮಧ್ಯಂತರ ಒಂದಿಷ್ಟು ನಾನೇನಲ್ಲಿ ತೋರಿಸ್ದೆ ಉಳಿಯಾರ ರಸ್ತೆಯಲ್ಲಿ ಆ ಒಂದು ಜಾಗ ಒಂದಿಷ್ಟು ಕಂಪ್ಲೀಟ್ ಆದ್ರೆ ಮ್ಯಾಕ್ಸಿಮಮ್ ಏರಿಯಾ ಕವರೇಜ್ ಆಗುತ್ತೆ. ಅಯ್ಯನ್ ಬಾವಿವರೆಗೂ ಹೋಗ್ಬಿಡೋಣ. ಅದ ಬನ್ನಿ ಹೋಗೋಣ. ಕವರೇ ಆಗೋಗೈತೆ ಫುಲ್ ಎಲ್ಲ ಆಲ್ಮೋಸ್ಟ್ ರೋಡು. ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಂದ್ರೆ, ನೀವು ಪ್ರಯಾಣಿಸ್ಬೇಕಾದ್ರೆ ಒಂದಿಷ್ಟು ಸ್ಪೀಡ್ ಲಿಮಿಟ್ ಅನ್ನ ಇಟ್ಕೊಳ್ಳಿ. ಜಾಸ್ತಿ ಅತಿ ವೇಗವಾಗಿ ಚಲಾಯಿಸೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಜೊತೆಗೆ ಪ್ರಾಣಿಗಳನ್ನ ನೋಡಿ ಸ್ವಲ್ಪ ನಿಧಾನವಾಗಿ ಚಲಿಸಿ. ಅದ್ರ ಜೊತೆಗೆ ಮನುಷ್ಯರನ್ನು ಕೂಡ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಯೋ ಕೆಲಸವನ್ನು ಮಾಡಿ. ಇನ್ನೊಂದೇನಂದ್ರೆ, ಗ್ರಾಮಗಳ ಹತ್ರ ಬಂದಾಗ ನಮ್ಮ ರೈತಾಪಿ ಕುಟುಂಬಗಳು ಜಾಸ್ತಿ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಈ ರೀತಿಯಾದಂತ ಇದನ್ನ ಫಾಲೋ ಮಾಡ್ತೀವಿ. ಸೊ ಅದು ಆ ಒಂದು ಪ್ರಾಣಿಗಳನ್ನು ನೋಡಿ ರಸ್ತೆ ದಾಟ್ತಾ ಇರ್ತಾರೆ. ಸೊ ಅದನ್ನ ದಯವಿಟ್ಟು ನೋಡಿ. ಅದ್ರ ಜೊತೆಗೆ ಪ್ಲಾಸ್ಟಿಕ್ ಗಳನ್ನ ಅವಾಯ್ಡ್ ಮಾಡಿ, ಡಸ್ಟ್ಬಿನ್ ಇರೋ ಕಡೆ ಹಾಕಿ. ಸ್ವಲ್ಪ NH ಓಪನ್ ಆಗೋದ್ರೊಳಗೆ ಒಂದಿಷ್ಟು ಫೆಸಿಲಿಟೀಸ್ ಗಳನ್ನ NH ಹೈವೇ ಪ್ರೊವೈಡ್ ಮಾಡ್ಲಿ ಅಂತ ನಾನು ಬಯಸ್ತೀನಿ. ಸೊ ಅಗ್ನಿಶಾಮಕದ ಒಂದು ಇದಾಗಿರ್ಬೋದು, ಆಂಬುಲೆನ್ಸ್ ಆಗಿರ್ಬೋದು, ಒಂದಿಷ್ಟು ಬೇರೆ ಬೇರೆ ಬೇಸಿಕ್ ಪ್ರೊವೈಡ್ ಆಗಿರ್ಬೋದು, ಅದನ್ನ ಜನಗಳಿಗೆ ಕೊಡ್ಲಿ ಅಂತ ಹೇಳಿ ಅನ್ಕೋತೀವಿ. ನೆಕ್ಸ್ಟ್ ಈಗ ನೋಡಿ, ನಾವು ಅಯ್ಯನ ಬಾವಿಗೆ ಬಂದಿದೀವಿ. ಸೊ ಇದು ಅಯ್ಯನ ಬಾವಿ ಅಂತ ಕರಿತೀವಿ. ಇದು ತುಂಬಾನೇ ಫೇಮಸ್ ಆಗಿರ್ತಕ್ಕಂಥ ಜಾಗ ನಮ್ಮ ಕಿತ್ತೂರಲ್ಲಿ.